ಬಾಗಲಗುಂಟೆ ಪೊಲೀಸ್ ಠಾಣೆಯವರು ಓರ್ವ ಕುಖ್ಯಾತ MOB ಅಫೆಂಡರ್ HPT ಅಫೆಂಡರ್ ಏನಿದ್ದಾನೆ ಆತನನ್ನು ಪತ್ತೆ ಹಚ್ಚುವಲ್ಲಿ ಮತ್ತು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈತನ ಮೇಲೆ ಇದುವರೆಗೆ ಈಗಾಗಲೇ ಸುಮಾರು 44 ಹಳೆ ಪ್ರಕರಣಗಳು ಕೂಡ ಇದ್ದಾವೆ. ಇದು ಆಗಿರ್ತಕ್ಕಂಥದ್ದು 31 ಜನವರಿ ಈ ಬಾಗಲಗುಂಟೆ ಪೊಲೀಸ್ ಠಾಣೆಯಲ್ಲಿ ಒಂದು ವಾಹನ ಕಳ್ಳತನದ ಪ್ರಕರಣ ದಾಖಲಾಗಿರ್ತದೆ. ಅದು 21ನೇ ತಾರೀಕು ರಾತ್ರಿ ಫಿರ್ಯಾದಿದಾರರು ವಾಸವಿರ್ತಕ್ಕಂಥ ಮನೆ ಮುಂಭಾಗ ಏನು ದ್ವಿಚಕ್ರ ವಾಹನವನ್ನು ನಿಲ್ಲಿಸಿದ್ದು ಅದನ್ನು ಯಾರೋ ಕಳ್ಳರು ತೆಗೆದುಕೊಂಡು ಹೋಗಿರ್ತಾರೆ. ಅದನ್ನು ಗಮನಿಸಿ ಅವರು 31ನೇ ತಾರೀಕು ದೂರನ್ನು ನೀಡಿರ್ತಾರೆ. ಅದರ ಆಧಾರದ ಮೇಲೆ ಪೊಲೀಸರು ಬೇರೆ ಬೇರೆ ಆಯಾಮಗಳಿಂದ ತನಿಖೆಯನ್ನು ಕೈಗೊಂಡು 5ನೇ ತಾರೀಕು ಫೆಬ್ರವರಿ ಬೆಂಗಳೂರಿನಿಂದಲೇ 3 ವ್ಯಕ್ತಿಗಳನ್ನು ವಶಕ್ಕೆ ಪಡೆದುಕೊಳ್ತಾರೆ ಮತ್ತು ಅವರನ್ನು ಕೂಲಂಕಷವಾಗಿ ವಿಚಾರಣೆ ಮಾಡಿದಾಗ ಅವರು ಈ ಕಳ್ಳತನ ಮಾಡಿದವರ ಜೊತೆಗೆ ಬೇರೆ ಬೇರೆ ಕಡೆಗಳಲ್ಲಿ ಇನ್ನೂ ಈ ದ್ವಿಚಕ್ರ ವಾಹನಗಳ ಕಳ್ಳತನ ಜೊತೆಗೆ 3 HPTಗಳನ್ನು ಮಾಡಿರ್ತಕ್ಕಂಥದ್ದನ್ನು ಒಪ್ಕೊಂಡಿರ್ತಾರೆ. ಅದರ ಆಧಾರದ ಮೇಲೆ ಪೊಲೀಸರು ಬೇರೆ ಬೇರೆ ಕಡೆ ಅವರು ಅಡಗಿಸಿಟ್ಟಿರ್ತಕ್ಕಂತಹ ಒಟ್ಟು 16 ದ್ವಿಚಕ್ರ ವಾಹನಗಳನ್ನು ಇದುವರೆಗೆ ವಶಪಡಿಸ್ಕೊಂಡಿರ್ತಾರೆ. ಜೊತೆಗೆ 76 ಗ್ರಾಮ್ ಚಿನ್ನಾಭರಣಗಳನ್ನು ವಶಪಡಿಸ್ಕೊಂಡಿರ್ತಾರೆ. ಒಟ್ಟು ಮೌಲ್ಯ ಸುಮಾರು 30 ಲಕ್ಷ ಆಗಬಹುದಾಗಿದೆ. ಇದರಲ್ಲಿ ಒಟ್ಟು 3 ಆರೋಪಿಗಳೇನಿದ್ದಾರೆ ಈ 3 ಆರೋಪಿಗಳು ಕೂಡ MOB ಅಫೆಂಡರ್ಸ್ ಆಗಿದ್ದು, ಮೊದಲನೇ ಆರೋಪಿ ಏನಿದ್ದಾನೆ ಆತನ ಮೇಲೆ 44 ಪ್ರಕರಣಗಳು ದಾಖಲಾಗಿದ್ದಾವೆ. ಈತ ಬೆಂಗಳೂರಿನ ಯಶವಂತಪುರದವನು, 38 ವರ್ಷ. ಎರಡನೇ ಆರೋಪಿಯ ಮೇಲೆ 8 ಪ್ರಕರಣಗಳು ಹಳೆ ಪ್ರಕರಣಗಳಿದ್ದಾವೆ ಮತ್ತು ಮೂರನೇ ಆರೋಪಿ ಮೇಲೆ 6 ಪ್ರಕರಣಗಳು ದಾಖಲಾಗಿದ್ದು ಕಂಡುಬರ್ತದೆ. ಹೀಗೆ ಈ ದ್ವಿಚಕ್ರ ವಾಹನಗಳ ಕಳ್ಳತನವನ್ನು ನಾವು ಸೀರಿಯಸ್ ಆಗಿ ತೆಗೆದುಕೊಳ್ತಾ ಇರೋದ್ರಿಂದ ಈ ಪ್ರಕರಣಗಳು ಪತ್ತೆ ಆಗ್ತದೆ. ಜೊತೆಗೆ ಅದರ ಜೊತೆಗೆ ಈ ಕಳ್ಳತನವಾಗಿರ್ತಕ್ಕಂತಹ ವಾಹನಗಳು ಬೇರೆ ಅಪರಾಧಗಳನ್ನು ಮಾಡಲಿಕ್ಕೆ ಕೂಡ ಇವರು ಬಳಸ್ತಾ ಇರ್ತಕ್ಕಂಥದ್ದು ಪತ್ತೆ ಆಗ್ತಾಯಿದೆ.